ನಮಸ್ಕಾರ, ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಿಗೆ ಬಂದಿರುವಂತಹ ಸಿಡಿ ಲೇಡಿ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. KIAL ನಿಂದ ಬೆಂಗಳೂರಿನತ್ತ ಯುವತಿ ಈಗ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಕೋರ್ಟ್ ಈಗಾಗಲೇ ಅನುಮತಿಯನ್ನ ಕೊಟ್ಟಿದೆ. ಆಕೆ ತನ್ನ ಹೇಳಿಕೆಗಳನ್ನ ದಾಖಲಿಸೋದಕ್ಕೆ 164 ಹೇಳಿಕೆಯನ್ನ ದಾಖಲಿಸೋದಕ್ಕೆ. ಈ ಹಿನ್ನೆಲೆಯಲ್ಲಿ ಈಗ ಕೋರ್ಟ್ಗೆ ಆಗಮಿಸ್ತಾ ಇದ್ದಾಳೆ ಯುವತಿಯ ಹೇಳಿಕೆಯನ್ನ ಕೊಡೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ವಕೀಲರ ತಂಡದ ಜೊತೆಗೆ ಈ ಯುವತಿ ಈಗ ಬರ್ತಾ ಇದ್ದಾಳೆ. ಯುವತಿಯ ಕಾರಿಗೆ 4 ಕಾರುಗಳ ಬೆಂಗಾವಲು ಕಾರುಗಳು ಕೂಡ ಇರೋದನ್ನ ನಾವು ಗಮನಿಸಬಹುದು. ಈಗಾಗಲೇ ಆಕೆಗೆ ಬೆಂಗಾವಲು ಕಾರುಗಳ ಮೂಲಕ ಆಕೆಯನ್ನ ಕರ್ಕೊಂಡು ಬರಲಾಗ್ತಾ ಇದೆ. KIAL ಮೂಲಕ ಈಗ ಆಕೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾಳೆ. ಈಗಾಗಲೇ ಕೋರ್ಟ್ ಆಕೆಗೆ ತನ್ನ ಹೇಳಿಕೆಗಳನ್ನ ದಾಖಲಿಸೋದಕ್ಕೆ ಅನುಮತಿಯನ್ನ ಕೂಡ ಕೊಟ್ಟಿದೆ. 164 ಅಡಿ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಅನುಮತಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಆಕೆಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಹೇಳಿದಂತಹ ಹಿನ್ನೆಲೆಯಲ್ಲಿ ಈಗ ಆಕೆಯನ್ನ ಬೆಂಗಳೂರಿನತ್ತ ವಕೀಲರ ತಂಡ ಕರ್ಕೊಂಡು ಬರ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಕೋರ್ಟ್ ಅನುಮತಿಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲೇ ಈಗ ಆಕೆಯನ್ನ ಯಾವ ರೀತಿಯಾಗಿ ಸೆಕ್ಯೂರಿಟಿ ಮೂಲಕ ಕರ್ಕೊಂಡು ಬರಲಾಗ್ತಾ ಇದೆಯಾ, ಹೇಗೆ ಅಂತ ಹೇಳಿ, ಏರ್ಪೋರ್ಟ್ಗೆ ಆಕೆ ಎಲ್ಲಿಂದ ಬಂದ್ಲು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗ ನವಿತಾ ಜೈನ್ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಸಂತ್ರಸ್ತ ಯುವತಿ ಇದೀಗ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ದಿಢೀರ್ನೆ ಕಾಣಿಸಿಕೊಂಡಿದ್ದಾಳೆ. ಈಗ ಕಳೆದ 10 ನಿಮಿಷಗಳ ಹಿಂದೆ ಸಂತ್ರಸ್ತ ಯುವತಿ ಏರ್ಪೋರ್ಟ್ ನಿಂದ ಹೊರಗಡೆ ಬಂದಿರುವಂತ ಆಕೆಯನ್ನ ರಕ್ಷಣೆ ಮತ್ತು ಬೆಂಗಾವಲಿಗಾಗಿ 5 ಕಾರುಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ವಕೀಲರ ತಂಡ ಕೂಡ ಇದೆ. ಇದೀಗ ಸಂತ್ರಸ್ತ ಯುವತಿ ಇನೋವಾ ಕಾರ್ನಲ್ಲಿ ಬೆಂಗಳೂರಿಗೆ ಪ್ರಯಾಣವನ್ನ ಮಾಡ್ತಿದ್ದಾರೆ. ಅವರ ಜೊತೆಗೆ ಒಂದು ಇಡೀ ವಕೀಲರ ತಂಡ ಇದೆ. 5 ಕಾರುಗಳಲ್ಲಿ ಒಂದಷ್ಟು ಹುಡುಗರು ಕೂಡ ಇದ್ದಾರೆ. ಬೆಂಗಾವಲಾಗಿ ಒಂದು 5 ಕಾರುಗಳು ಅವರ ಅಕ್ಕಪಕ್ಕ ಇರುವಂತದ್ದು. ಸಂತ್ರಸ್ತೆ ಏರ್ಪೋರ್ಟ್ ನಿಂದ ಹೊರಗೆ ಬಂದ ಕೂಡಲೇ ಅವರನ್ನ ಅಂದ್ರೆ ರಕ್ಷಣೆಗಾಗಿ ವಕೀಲರ ತಂಡ ಇರ್ತದೆ ಮತ್ತು ಒಂದಷ್ಟು ಟೀಮ್ ಕೂಡ ಅಲ್ಲಿದೆ ಅಂತ ಹೇಳಲಾಗ್ತದೆ. ಆ ಟೀಮ್ ನೊಂದಿಗೆ ಇದೀಗ ಸಂತ್ರಸ್ತೆ ಅಲ್ಲಿ ಏರ್ಪೋರ್ಟ್ ನಲ್ಲಿ ಇರ್ತಕ್ಕಂಥ ತಾಜ್ ಇರುವಂತಹ ಹೋಟೆಲ್ ನಲ್ಲಿ ಇದೀಗ ಪ್ರಯಾಣವನ್ನು ಆರಂಭಿಸ್ತಾರೆ. ಬೆಂಗಳೂರು ನೇರವಾಗಿ ಕೋರ್ಟ್ಗೆ ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಂತ್ರಸ್ತೆ ಎಲ್ಲಿದ್ಲು ಅನ್ನುವಂತಹ ಪ್ರಶ್ನೆ ಈಗ ಎಲ್ರಿಗೂ ಕೂಡ ಕಾಡ್ತಾ ಇರುತ್ತದೆ. ಯಾಕಂದ್ರೆ ವಕೀಲರು ಹೇಳಿದ್ರು ನಿನ್ನೆ ಅನುಮತಿ ಕೇಳಂತಹ ಸಂದರ್ಭದಲ್ಲಿ ಬೆಂಗಳೂರಲ್ಲೇ ಇದ್ದಾಳೆ ಯುವತಿ ಅಂತ. ಹಾಗಾದ್ರೆ ಈಗ ಆಕೆನ ಎಲ್ಲಿಂದ ಕರ್ಕೊಂಡು ಬರ್ಲಾಗ್ತಾ ಇದೆ ಅಂತ ಹೇಳಿ ಬಹುಶಃ ಏರ್ಪೋರ್ಟ್ ನ ಆಸುಪಾಸಲ್ಲಿರ್ತಕ್ಕಂಥ ಹೋಟೆಲ್ ನಲ್ಲಿ ವಾಸ್ತವ್ಯ ಹೂಡಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಆಕೆ KIAL ಏರ್ಪೋರ್ಟ್ ನಿಂದಲೇ ಹೊರಗಡೆ ಬಂದ್ರು. ಅಂದ್ರೆ ಎಲ್ಲ ಒಂದ್ ಕಡೆ ಆ ಏರ್ಪೋರ್ಟ್ ನ ಆಸುಪಾಸಿನ ಸ್ಟಾರ್ ಹೋಟೆಲ್ ನಲ್ಲಿ ಆಕೆ ವಾಸ್ತವ್ಯ ಮಾಡಿದ್ರು ಅಂತ ಹೇಳಲಾಗ್ತದೆ. ಒಟ್ಟಾರೆ ಆಕೆಗಾಗಿ ಒಂದು ಟೀಮ್ ಕೂಡ ಇತ್ತು. ಆಕೆಯ ರಕ್ಷಣೆ ಮತ್ತು ಅವರ ಜೊತೆ ರಕ್ಷಣೆಗಾಗಿ ಒಂದು ಟೀಮ್ ಕೂಡ ಇರುವಂತದ್ದು ಮತ್ತು ವಕೀಲರ ತಂಡ ಕೂಡ ಅವ್ರ ಜೊತೆ ಇದೆ ಅಂತ ಹೇಳಲಾಗ್ತದೆ. ಜೊತೆಗೆ ಒಂದಷ್ಟು ಹುಡುಗರು ಕೂಡ ಇದ್ರು ಅಂತ ಹೇಳಲಾಗ್ತದೆ. ಒಟ್ಟು 5 ಕಾರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. 3 ಇನೋವಾ ಕಾರ್ ಮತ್ತು 2 ಸೆಡಾನ್ ಕಾರ್ನಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇದೀಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇನ್ನೇನು ನೇರವಾಗಿ ಕೋರ್ಟ್ಗೆ ಸಂತ್ರಸ್ತೆ ತಮ್ಮ ತಂಡದೊಂದಿಗೆ ತಮ್ಮ ಟೀಮ್ ನೊಂದಿಗೆ ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಯುವತಿ ಬೆಂಗಳೂರಿನಲ್ಲಿದ್ಲು ಅಥವಾ ಏರ್ಪೋರ್ಟ್ ನಿಂದ ಹೊರಗಡೆ ಬಂದಿದ್ದು ನೋಡಿದ್ರೆ ಎಲ್ಲ ಒಂದ್ ಕಡೆ ಬೆಂಗಳೂರಿನ ಆಸುಪಾಸಿನ ಅಂದ್ರೆ ಏರ್ಪೋರ್ಟ್ ಆಸುಪಾಸಿನ ಹೋಟೆಲ್ ನಲ್ಲಿ ವಾಸ್ತವ್ಯ ಹೂಡಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಏರ್ಪೋರ್ಟ್ ನಿಂದ ನೇರವಾಗಿ ಕೋರ್ಟ್ಗೆ ಆಗಮಿಸಿರುವಂತದ್ದು ಮತ್ತು ಸಂತ್ರಸ್ತರ ಜೊತೆ ಇಡೀ ಒಂದು ತಂಡ ಕೂಡ ಅವ್ರ ಜೊತೆ ಇರುವಂತದ್ದು. ವಕೀಲರ ತಂಡ ಮತ್ತು ಬೇರೆ ಹುಡುಗರ ತಂಡ ಕೂಡ ಇತ್ತು. 5 ಕಾರ್ನಲ್ಲಿ ಆಕೆ ಅಂದ್ರೆ ಅವಳು ಇರ್ತಕ್ಕಂಥ ಕಾರ್ನ ಅಕ್ಕಪಕ್ಕ ಅವ್ರಿಗೆ ಬೆಂಗಾವಲನ್ನು ಕೊಟ್ಕೊಂಡು ಇದೀಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ನವಿತಾ ಜೈನ್, ಓಕೆ, ಎಷ್ಟು ಹೊತ್ತಿಗೆ ಆಕೆಯ ಆಗಮನ ಆಗಿದೆ ಅಲ್ಲಿ? ಎಷ್ಟೊತ್ತಿಗೆ ಅಲ್ಲಿಂದ ಕರ್ಕೊಂಡು ಬರ್ಲಾಗ್ತಾ ಇದೆ ಆಕೆಯನ್ನ ಏರ್ಪೋರ್ಟ್ಗೆ? ಎಷ್ಟೊತ್ತಿಗೆ ಅವಳು ರೀಚ್ ಆಗಿರೋದು? ನವಿತಾ ಜೈನ್, ಏರ್ಪೋರ್ಟ್ ಹೊರಗಡೆ ನಮಗೆ ಬಂದ ಮಾಹಿತಿ ಪ್ರಕಾರ ಏರ್ಪೋರ್ಟ್ ಹೊರಗಡೆ 12 ಗಂಟೆ 47 ನಿಮಿಷಕ್ಕೆ 12 ಗಂಟೆ 45 ನಿಮಿಷಕ್ಕೆ ಆ ಯುವತಿ ಏರ್ಪೋರ್ಟ್ ನ ಹೊರಗಡೆ ಬಂದಿದ್ದಾರೆ. ಬಂದ ಕೂಡಲೇ 5 ಕಾರು ಏಕಾಕಿ ಏರ್ಪೋರ್ಟ್ ನ ಹೊರಗಡೆ ಬಂದು ನಿಂತಿದೆ. ಅದರಲ್ಲಿ ಇನೋವಾ ಕಾರಿಗೆ ಹತ್ತಿರ್ತಕ್ಕಂಥ ಸಂತ್ರಸ್ತೆ, ನಂತರ ಅಕ್ಕಪಕ್ಕ ಒಂದು ವಕೀಲರ ತಂಡ ಕೂಡ ಅವ್ರ ಜೊತೆ ಇರುತ್ತೆ. ಒಂದು ವಕೀಲ ಟೀಮ್ ಅಂತ ಹೇಳಲಾಗ್ತದೆ. ಜೊತೆಗೆ ಒಂದಷ್ಟು ಹುಡುಗರು ಕೂಡ ಇರ್ತಾರೆ. ಅದರಲ್ಲಿ 3 ಇನೋವಾ ಮತ್ತು 2 ಸೆಡಾನ್ ಕಾರ್ಗಳು ಇದ್ವು ಅಂತ ಹೇಳಲಾಗ್ತದೆ. ತಕ್ಷಣ ಕೂಡಲೇ ಅವರು ಕಾರ್ನಿಂದ ಮಧ್ಯದಲ್ಲಿ ಸಂತ್ರಸ್ತೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಇನೋವಾ ಕಾರ್ನಲ್ಲಿ ಸಂತ್ರಸ್ತೆ ಇದ್ದಾರೆ ಅಂತ ಹೇಳಲಾಗ್ತದೆ. ಕೂಡಲೇ ಅವರ ಅಕ್ಕಪಕ್ಕ ಉಳಿದ 4 ಕಾರುಗಳು ಬೆಂಗಾವಲಾಗಿ ಇದೀಗ ಬೆಂಗಳೂರಿಗೆ ಆಗಮಿಸಿದರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ಗೆ ಬಹುತೇಕ ಹಾಜರಾಗುವ ಸಾಧ್ಯತೆ ಅಂತ ಹೇಳಲಾಗ್ತದೆ. ಖುದ್ದು ಹಾಜರಾತಿಗೆ ಈಗಾಗಲೇ ಅನುಮತಿಯನ್ನ ಕೇಳಿದ್ರಿಂದ ಹಾಗಾಗಿ ಕೆಲವೊಂದ್ ಕಡೆ ಅವರು ನಿನ್ನೆ ಕೂಡ ಏರ್ಪೋರ್ಟ್ ಅಥವಾ ಸುತ್ತಮುತ್ತ ಅಥವಾ ಬೇರೆ ಪ್ಲೇಸ್ ಅಲ್ಲಿ ಅವರು ಇದು ವಾಸ್ತವ ಇದ್ದು ಅಂತ ಹೇಳಲಾಗ್ತದೆ. ಇದೀಗ ಕೆಲವೇ ನಿಮಿಷಗಳು ಕೋರ್ಟ್ಗೆ ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇದೀಗ ಏರ್ಪೋರ್ಟ್ ಇಂದ ಪ್ರಯಾಣವನ್ನು ಆರಂಭಿಸಿದ್ದಾರೆ. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಯುವತಿ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಕೊಡೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈಗ ವಕೀಲರ ತಂಡದೊಂದಿಗೆ ಯುವತಿ ಈಗ
ಕೋರ್ಟ್ನತ್ತ ಆಗಮಿಸ್ತಾ ಇದ್ದಾಳೆ. ಜೊತೆಗೆ ಆಕೆಗೆ ಅವಳ ಇನೋವಾ ಕಾರಿನ ಜೊತೆಗೆ ಆಕೆ ಪ್ರಯಾಣಿಸ್ತಾ ಇರುವ ಇನೋವಾ ಕಾರಿನ ಜೊತೆಗೆ 4 ಬೆಂಗಾವಲು ಕಾರುಗಳು ಕೂಡ ಇರೋದನ್ನ ಗಮನಿಸಬಹುದು. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಈಗ ವಕೀಲರ ತಂಡದ ಜೊತೆಗೆ ಆಕೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಕೋರ್ಟ್ ಅದಕ್ಕೆ ಆ ರೀತಿಯಂತಹ ಒಂದು ರಕ್ಷಣೆಯನ್ನು ಕೊಡಬೇಕು ಆಕೆಗೆ ಅನ್ನುವಂತಹ ಮಾತನ್ನ ಕೂಡ ಹೇಳಲಾಗಿದೆ. ಈಗ ಸೆಕ್ಷನ್ 164 ಅಡಿ ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೆ ಒಪ್ಪಿಗೆಯನ್ನ ಕೋರ್ಟ್ ಕೊಟ್ಟಿದೆ. ಜೊತೆಗೆ SIT ಅಧಿಕಾರಿಗಳು ತನಿಖಾಧಿಕಾರಿ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಆಕೆಯನ್ನ ನಮ್ಮ ವಶಕ್ಕೆ ಕೊಡಬೇಕು, ನಮಗೆ ಆಕೆಯ ಹೇಳಿಕೆಗಳನ್ನ ದಾಖಲಿಸುವುದಕ್ಕೆ, ಜೊತೆಗೆ ಆಕೆಯ ವಿಚಾರಣೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಆಕೆಯ ಹೇಳಿಕೆಯನ್ನ ದಾಖಲಿಸಿದ ಬಳಿಕ ನಾವು SIT ಟೀಮ್ಗೆ ಅವಳನ್ನ ಕೊಡ್ತೀವಿ, ಅವಕಾಶವನ್ನ ಮಾಡಿಕೊಡ್ತೀವಿ. SIT ಇಂದ ಮೆಡಿಕಲ್ ಮಹಜರು ಈ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಬೇಕು ಅಂತ ಹೇಳಿ ಕೋರ್ಟ್ ಈಗಾಗಲೇ ನ್ಯಾಯಾಧೀಶರು ಈ ವಿಚಾರವನ್ನ ಆದೇಶವನ್ನ ಮಾಡಿದ್ದಾರೆ. ಸೊ ಈಗ ಯಾವ ರೀತಿಯಾಗಿ ನಿನ್ನೆಯಿಂದಲೂ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ಈಗ ಕೋರ್ಟ್ಗೆ ಆಗಮಿಸ್ತಾಳೆ, ಈಗ ಆಕೆಗೆ ಕೋರ್ಟ್ ಅವಕಾಶವನ್ನ ಕೊಡುತ್ತೆ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಅಂತ ಹೇಳಿ. ಕೋರ್ಟ್ ನಿನ್ನೆ ಕೂಡ ಅವಕಾಶವನ್ನ ನೀಡಿದ್ರು ಕೂಡ ಆಕೆಯನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಆಗಿರ್ಲಿಲ್ಲ, ಆಕೆ ಕೋರ್ಟ್ಗೆ ಬಂದಿರ್ಲಿಲ್ಲ. ಇವತ್ತು ಮತ್ತೆ ಬಂದ್ರ ಸರ್ ಬಂದ್ರ ಯಾರು ಇಲ್ಲ ಲಾಯರ್ ಹೋದ್ರು ಅಷ್ಟೇ. SIT ಅಧಿಕಾರಿಗಳು ಪ್ರಮುಖವಾಗಿ ತನಿಖಾಧಿಕಾರಿ ಆಗಿರುವಂತಹ ಕವಿತಾ ಅವರು ನ್ಯಾಯಾಧೀಶರ ಮುಂದೆ ಒಂದು ಮನವಿಯನ್ನ ಇಟ್ಟಿದ್ರು. ಆ ಮನವಿ ಏನಪ್ಪಾ ಅಂದ್ರೆ, ಮೊದಲು ನಮ್ಗೆ ಆಕೆಯನ್ನ ಹಸ್ತಾಂತರ ಮಾಡಿ 164 ಅಡಿ ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೆ ನೀವು ಅವಕಾಶವನ್ನ ಕೊಡಬೇಡಿ ಅಂತ ಹೇಳಿ. ಬಟ್ ಅದಕ್ಕೆ ಕೋರ್ಟ್ ಅವಕಾಶವನ್ನ ಕೊಟ್ಟಿಲ್ಲ. ಮೊದಲು ಆಕೆ 164 ಅಡಿ ಕೋರ್ಟ್ ಅಲ್ಲಿ ಹೇಳಿಕೆಯನ್ನ ದಾಖಲಿಸಲಿ, ಆ ನಂತರ 161 ಅಡಿಯಲ್ಲಿ ನಿಮ್ಮ ಬಳಿಗೆ ಆಕೆ ಬಂದು ಹೇಳಿಕೆಯನ್ನ ದಾಖಲಿಸಿ ವಿಚಾರಣೆಯನ್ನ ಮಾಡಿ ಮಹಜರನ್ನ ಮಾಡಿ ಅಂತ ಹೇಳಿ. ಸೊ SIT ಮಾಡಿರುವಂತಹ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಮೊದಲು 164 ಅಡಿಯೇ ಆಕೆ ಕೋರ್ಟ್ಗೆ ಬಂದು ಹೇಳಿಕೆಯನ್ನ ದಾಖಲಿಸೋದಕ್ಕೆ ಈಗ ಅವಕಾಶವನ್ನ ಕೋರ್ಟ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ CD ಲೇಡಿ ಈಗ ಕೋರ್ಟ್ಗೆ ಬಂದು ತನ್ನ ಹೇಳಿಕೆಯನ್ನ ದಾಖಲಿಸಬಹುದು. ಯುವತಿಯ ಹೇಳಿಕೆ ದಾಖಲಿಸೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಆದ್ರೆ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಒಂದ್ ಕಡೆ ವಕೀಲರಾಗಿರುವಂತಹ ಯುವತಿ ಪರ ವಕೀಲರಾಗಿರುವಂತಹ ಜಗದೀಶ್ ಅವರು ಕೋರ್ಟ್ಗೆ ಹೋಗ್ತಾರೆ, ರಿಜಿಸ್ಟ್ರಾರ್ ಮುಂದೆ ಅನುಮತಿಯನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವರಿಗೆ ಅವಕಾಶ ಸಿಗೋದಿಲ್ಲ, ಸಂಜೆ ವೇಳೆಗೆ ಅನುಮತಿ ಸಿಕ್ಕಿದೆ ಅಂತ ಹೇಳಲಾಗುತ್ತೆ. ಬಟ್ ಇವತ್ತು ಮತ್ತೆ ಅವರು ಕೋರ್ಟ್ಗೆ ಹೋಗಿ ಅನುಮತಿಯನ್ನ ಕೇಳ್ತಾರೆ, ಕೋರ್ಟ್ ಅನುಮತಿಯನ್ನ ಕೊಡುತ್ತೆ. ಇವೆಲ್ಲ ಬೆಳವಣಿಗೆಗಳ ಆದ್ಮೇಲೆ ಯಾವುದೇ ಕ್ಷಣದಲ್ಲಾದ್ರೂ ಬೇಕಾದ್ರೆ ಕೋರ್ಟ್ ಹೇಳಿದ 1 ಗಂಟೆಯ ಒಳಗಡೆ ಆಗಿನೇ ನಾವು ಯುವತಿಯನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ರೆಡಿ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ವಕೀಲರಾಗಿರುವ ಜಗದೀಶ್. ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ವಕೀಲರಾಗಿರುವಂತಹ ಜಗದೀಶ್ ಅವರು ಯಾವ ರೀತಿಯಾಗಿ ನಿನ್ನೆಯಿಂದ ಎಲ್ಲ ಕೂಡ ಒಂದೊಂದು ಪ್ರೊಸೀಜರ್ ಗಳನ್ನ ಅವರ ತಂಡದ ಜೊತೆ ಮಾಡ್ತಾ ಇದ್ರು ಅಂತ ಹೇಳಿ. ಆದ್ರೆ ಈಗ ಆಕೆ ಏರ್ಪೋರ್ಟ್ ನಿಂದ ಬರ್ತಾ ಇದ್ದಾಳೆ. ಹಾಗಾದ್ರೆ ಆಕೆಯನ್ನ ಎಲ್ಲಿಂದ ಕರ್ಕೊಂಡು ಬರ್ಲಾಗ್ತಾ ಇದೆ, ಆಕೆಯನ್ನ ಎಲ್ಲಿ ಇಡ್ಲಾಗಿತ್ತು, ಅಥವಾ ಯಾವ ರೀತಿಯಾಗಿ ಆಕೆಗೆ ಅಲ್ಲಿ ಭದ್ರತೆಯನ್ನ ಕೊಡ್ಲಾಗಿತ್ತು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಈಗ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಏರ್ಪೋರ್ಟ್ ನಿಂದ ಬರುವಂತಹ ಸಂದರ್ಭದಲ್ಲಿ ಆಕೆ ಇನೋವಾ ಕಾರ್ನಲ್ಲಿ ಆಗಮಿಸ್ತಾ ಇದ್ದಾಳೆ. ಜೊತೆಗೆ ಆ ಸಂದರ್ಭದಲ್ಲಿ ಆಕೆಗೆ 4 ಕಾರುಗಳು ಕೂಡ ಬೆಂಗಾವಲು ವಾಹನಗಳಾಗಿ 4 ಕಾರುಗಳು ಕೂಡ ಅವರ ಹಿಂದೆಯೇ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಒಂದು ರೀತಿಯನ್ನ ಪ್ರಶ್ನೆ ಇದೆ, ನಿನ್ನೆಯೇ ನಾವು ಕೋರ್ಟ್ಗೆ ಹಾಜರುಪಡಿಸ್ತೀವಿ ಅಂತ ವಕೀಲರು ಹೇಳಿದ್ರು, ಆದ್ರೆ ಈಗ ಆಕೆ ಹಾಗಾದ್ರೆ ಎಲ್ಲಿಂದ ಬರ್ತಾ ಇದ್ದಾಳೆ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಆಕೆ ಕೋರ್ಟ್ಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಸುಸ್ತಾಗಿದೆ ಅಂತ ಒಂದ್ ನಿಮಿಷ ಕೂಲಾಗಿರಿ.
ಸರ್, ನಿಮ್ಮ ಎಲ್ಲರ ಸಹಕಾರದಿಂದ ನೀವು ನಮ್ಮ ವಿಕ್ಟಿಮನ ಪರವಾಗಿ ನಿಂತ್ಕೊಂಡು ಒಂದು ಕೂಗದ ಆರಿಸಿದಿಂದ ನೀವು ಇವತ್ತು ನಾವು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ. ಆ ಅಪ್ಲಿಕೇಶನ್ ಅಲೋ ಆಗಿದೆ. ಸ್ಟೇಟ್ಮೆಂಟ್ ಈಗ ರೆಕಾರ್ಡ್ ಆಗುತ್ತೆ. ಸಮಯ ನ್ಯಾಯಾಲಯ ನಿಗದಿ ಮಾಡಿಲ್ಲ, ಹಾಗಾಗಿ ಸಮಯದ ಆದೇಶವನ್ನು ನ್ಯಾಯಾಲಯ ನೀಡಿದೆ. ಬಟ್ ರೆಕಾರ್ಡ್ಗೆ ಆದೇಶ ಆಗಿದೆ ಸರ್. ಈಗ ಪ್ರೊಡ್ಯೂಸ್ ಮಾಡ್ತೀವಿ. ಈಗ ಒಂದು ಅರ್ಧ ಗಂಟೆ 1 hour 2 hour. ಇಲ್ಲ ಎಸ್ ಈಗ ರೆಡಿ ಇದಾರೆ. ರೆಡಿ ಅಂದ್ರೆ ಕರ್ಕೊಂಡ್ ಬರ್ತೀನಿ. ಅಲ್ಲಲ್ಲ, ಇದಕ್ಕೆ ಏನಕ್ಕೆ ಅಪ್ಲಿಕೇಶನ್ ಅಲೋ ಆಗಿದೆ. ಅಪ್ಲಿಕೇಶನ್ ಏನಿತ್ತು 164 ಸ್ಟೇಟ್ಮೆಂಟ್ ಇವತ್ತಿನ ಒಂದು ಸ್ವ-ಇಚ್ಛೆ ಹೇಳಿಕೆಯನ್ನ ನ್ಯಾಯಾಲಯ ಇವರು ಐಒನ ಕೇಳಿದ್ರು, ಮತ್ತೆ ಪ್ರಾಸಿಕ್ಯೂಷನ್ ಕೇಳಿದ್ರು, ಏನಾನ ಅಬ್ಜೆಕ್ಷನ್ ಇದೆಯಾ ಇಲ್ಲ ಅಂತ. ಸೊ ಅದಾದ ಎರಡೂ ವಾದಗಳನ್ನು ಹೇರ್ ಮಾಡುವಂತ ನ್ಯಾಯಾಲಯ ಕೇಸಿನ ತೀವ್ರತೆಯನ್ನು ಅರಿತು ಸೆಕ್ಯೂರಿಟಿ ರೀಸನ್ಗೋಸ್ಕರ ಆ ಒಂದು 164 ಸ್ಟೇಟ್ಮೆಂಟ್ ಅನ್ನ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೊಳ್ತಿದ್ದ ಒಪ್ಕೊಂಡಿದ್ದೆ. ಆದೇಶವನ್ನು ಸಹ ಹೊರಡಿಸಿದೆ. ಆದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ಈಗ ಇವತ್ತು ಹೇಳಿಕೆನ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಈಗ ಪ್ರೊಸೀಡಿಂಗ್ಸ್ ಆಗುತ್ತೆ. SIT ಮೇಲೆ ಮತ್ತೆ ತನಿಖಾಧಿಕಾರಿ ಮೇಲೆ ನಂಬಿಕೆ ಮಾತಾಡ್ತಾ ಇದ್ರಿ. ಕೋರ್ಟ್ ಪ್ರೊಸೀಡಿಂಗ್ಸ್ ಏನು ಮಾತಾಡೋದು ಸರ್? ಆಗಿದಿಲ್ಲ ಅಂತ ಹೇಳ್ತಾ ಇಲ್ಲ. ಅದು ಪೊಲೀಸ್ ಆಗಿರ್ಬೋದು, ತನಿಖಾಧಿಕಾರಿಗಳಾಗಬಹುದು. ಈಗ ತನಿಖಾಧಿಕಾರಿಗಳು ಚೇಂಜ್ ಮಾಡಿದೆ ಸರ್ಕಾರ. ಸೊ ಒನ್ ಮೋರ್ ಇನ್ಫಾರ್ಮೇಶನ್, ಏನು ನಾವು ಕಬ್ಬನ್ ಪಾರ್ಕ್ ತನಿಖಾಧಿಕಾರಿ ಇದ್ರು ಅವರನ್ನ ಬಿಟ್ಟು ಯಾರೋ ಹೊಸ ACP ಅವರನ್ನ ಈ ಒಂದು ಕೇಸಿಗೆ ಹೊಸದಾಗಿ ಸರ್ಕಾರ ನೇಮಿಸಿದೆ. ಇದರಿಂದ ಅರ್ಥ ಆಗುತ್ತೆ, ಎಸ್ ಅಲಿಗೇಷನ್ಸ್ ವರ್ ಟ್ರೂ ಟು ಗ್ರೇಟ್ ಎಕ್ಸ್ಟೆಂಟ್ ಅಂತ. ನಾವು ಮಾಡಿದಂತ ಅಲಿಗೇಷನ್ ಅಲ್ಲಿ ಸತ್ಯ ಇದೆ ಅಂತ ಟು ಗ್ರೇಟ್ ಎಕ್ಸ್ಟೆಂಟ್ ಅನಿಸ್ತಾ ಇದೆ. ಸ್ವತಃ ಸರ್ಕಾರ ತನಿಖಾಧಿಕಾರಿಯನ್ನ ಚೇಂಜ್ ಮಾಡಿರೋದು ನಿಮ್ಗೆಲ್ಲ ಗೊತ್ತಿರೋಂಥ ವಿಚಾರ. ನ್ಯೂ IO ಹ್ಯಾಸ್ ಬಿನ್ ಟೇಕನ್ ಪವರ್ಸ್. ಸರ್, ಈಗ ಯುವತಿ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಇದಲ್ಲ ಈಗ. ಸರ್, ಈಗ ನಮ್ಮ ಕಡೆಯಿಂದ ರೆಡಿ ಇದೀವಿ. ಅವರು ಒಂದು ಸಮಯ ಹೇಳಿದ್ರೆ ಒಂದು 1:30 ಇಂದ 6 ಗಂಟೆ ಯಾವ ಬೇಕಾದ್ರೂ ಸಮಯ ಹೇಳ್ಬೋದು. ಯಾಕಂದ್ರೆ ಲುಕಿಂಗ್ ಔಟ್ ದ ಸೇಫ್ಟಿ ಮೆಜರ್ಸ್ ಪೊಲೀಸರು ಕೋಆರ್ಡಿನೇಟ್ ಮಾಡಬೇಕು. ಪೊಲೀಸರ ಆದೇಶ, VVIP ಸೆಕ್ಯೂರಿಟಿ ಮತ್ತೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನ್ಯಾಯಾಲಯ ಯಾವಾಗ ಹೇಳುತ್ತೋ ಅವ್ರು ಪ್ರೊಡ್ಯೂಸ್ ಮಾಡ್ತೀವಿ. ನನ್ನ ಕಡೆ ರೆಡಿ ಇದೀವಿ ಸರ್. ವಿ ಆರ್ ರೆಡಿ ವಿತ್ ಫುಲ್. ಸಮಯ ಅವಕಾಶವನ್ನ ಕೊಟ್ಟಿದ್ಯಾ? ಸರ್, ಏನೋ ನಾವು ಸಮಯಾವಕಾಶವನ್ನ ಕೋರ್ಲೂ ಇಲ್ಲ, ಅವ್ರು ಕೊಟ್ಟೂ ಇಲ್ಲ. ಈಗ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಸಮಯಾವಕಾಶ ಕೋರುವಂತ ವಿಷಯ, ಯಾಕಂದ್ರೆ ನಮಗೆ ಡೈಲ್ಯೂಟ್ ಆಗುತ್ತೆ ಕೇಸ್ ಅನ್ನೋ ಭಯ ಇದೆ. 1 ಗಂಟೆಯಿಂದ 6 ಗಂಟೆವರೆಗೂ ಯಾವಾಗ ಬೇಕಾದ್ರೂ ಕರ್ಕೊಂಡ್ ಬರ್ಬೋದು ಅಂತ. ಇಲ್ಲ ಪ್ರೊಡ್ಯೂಸ್ ಯಾವ ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಬಹುದು. ಈಗ ರೆಡಿ ಇದಾರೆ. ಈ ಬಾಯನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ನಾವು. ಅಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ಬೇಕಲ್ಲ ಸರ್. ಈಗ ಪೊಲೀಸರ ಜೊತೆ ಮಾತಾಡಬೇಕು. ಯಾಕಂದ್ರೆ ಮೊದಲನೇದಾಗಿ ಈ ಅಪ್ಲಿಕೇಶನ್ ಅಲೋ ಆಗ್ಬೇಕಾ ಬೇಡ ಅನ್ನೋ ಒಂದು ವಿಚಾರ ಇತ್ತು. ಅದಕ್ಕೆ ನಮಗೆ ಉತ್ತರ ಸಿಕ್ಕಿದೆ. ಅಪ್ಲಿಕೇಶನ್ ಅಲೋ ಆಗಿದೆ. ಟು ಗ್ರೇಟ್ ಎಕ್ಸ್ಟೆಂಟ್ ನಾನು ಮಾಧ್ಯಮಗಳಲ್ಲಿ ಕೇಳಿಪಡಿದೆ ಅಂದ್ರೆ ಈ ಅಪ್ಲಿಕೇಶನ್ ಅಲೋ ಆಗಲ್ಲ, ಮತ್ತೆ ಏನು ಐಒಗೆ ಕೊಡಬೇಕಾಗತ್ತೆ ಅಥವಾ ಹೈಕೋರ್ಟ್ ಮೊರೆ ಹೋಗ್ಬೇಕಾಗತ್ತೆ, ಏನೋ ನಾನಾ ಚರ್ಚೆಗಳು ಮಾಧ್ಯಮದಲ್ಲಿ ನಾನು ನೋಡಿದ್ದು. ಅದು ಎಲ್ಲವುದನ್ನು ತಿರಸ್ಕರಿಸಿ ಮಾನ್ಯ ನ್ಯಾಯಾಲಯ 164 ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೊಳ್ಳಲು ಆದೇಶ ಮಾಡಿದೆ. ನಾವು ಅವರನ್ನು ಗೌರವಿಸ್ತೀವಿ. ನಿಜವಾಗ್ಲೂ ಅದಕ್ಕೆ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಈಗ ಆಕೆನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ರೆ ನಾವು ಮಾಡ್ತೀವಿ ಸರ್. ಇಲ್ಲ, ಅವ್ರೇನು ಕೇಳಿಲ್ಲ. ಬಟ್ ಅವರು ಎನ್ಕ್ವೈರಿಗೆ ಏನೋ ಆಕೆ ಸಹಕಾರ ಮಾಡಬೇಕು ಅಂತಿದ್ದಾರೆ. ನಾವು ಆ ಸಹಕಾರವನ್ನು ನಮ್ಮ ಪ್ರೆಸೆನ್ಸ್ ಅಲ್ಲಿ ಕೊಡ್ತೀವಿ. ನಾವು ಯುವತಿಗೆ ಯಾವ ರೀತಿ ರಕ್ಷಣೆ ಕೇಳಿದಿರಿ ಮತ್ತೆ ಎಷ್ಟು ಜನ ಪೊಲೀಸರು ಏನಾದ್ರು ಕಳಿಸ್ಕೊಡ್ತಾರ? ನೀವು ಆ ಯುವತಿ ಇದ್ದಲ್ಲಿ ಆಲ್ರೆಡಿ ಕರೆ ತರಲಿಕ್ಕೆ ಪೊಲೀಸರು ಬರ್ತಾರ ನಿಮ್ಮ ಜೊತೆ? ಆಲ್ರೆಡಿ ಯುವತಿ ಇರೋ ಜಾಗದಲ್ಲಿ VVIP ಸೆಕ್ಯೂರಿಟಿ ಡಿಪ್ಲಾಯ್ ಆಗಿದೆ. ಆಲ್ರೆಡಿ ಸೆಕ್ಯೂರಿಟಿ ಅಲ್ಲಿ ಇದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಇದ್ದಾರೆ ಅಂದ್ಮೇಲೆ ಕರ್ಕೊಂಡ್ ಬರ್ಬೋದಲ್ಲ ಈಗಲೇ? ನ್ಯಾಯಾಲಯ ಸಮಯ ಫಿಕ್ಸ್ ಮಾಡ್ತಾರೆ ಸರ್. ಸೆಕ್ಯೂರಿಟಿ 6 ಗಂಟೆ ಅಂತ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಅವ್ರು ಕರ್ಕೊಂಡ್ ಬರ್ತಾರೆ. ಸೆಕ್ಯೂರಿಟಿ ಕರ್ಕೊಂಡ್ ಬರ್ತಾರೆ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಪೊಲೀಸ್. ಆಲ್ರೆಡಿ ಆಕೆ ನಾವು ನಮ್ಮ ಬೆಂಗಳೂರಿನ ಸೆಕ್ಯೂರಿಟಿ ಅವ್ರ ಕೈ ಹ್ಯಾಂಡ್ ಓವರ್ ಲೂಪ್ ಅಲ್ಲಿ ಇದ್ದಾಳೆ. 100% ಆದ ನಂತರ SIT ಅವರ ಸುಪರ್ದಿಗೆ ಯಾವ ಆದೇಶದ ಪ್ರತಿಯನ್ನು ನಮಗೂ ಕೊಟ್ಟಿಲ್ಲ, ಕೋರ್ಟಿಗೂ SIT ಕೊಟ್ಟಿಲ್ಲ. ಬಾಯಲ್ಲಿ ನಮಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಸಹಕಾರ ಮಾಡಬೇಕು ಅಂತ ಓರಲ್ ಸಬ್ಮಿಷನ್ ಮಾಡಿದ್ದಾರೆ. ಅದರ ಮುಖಾಂತರ ನಾವು ಅಷ್ಟೇ ನಮಗೆ ಸರಿ ಅನ್ನಿಸ್ತಾರೆ. ಅಕಸ್ಮಾತ್ ಆಕೆಗೆ ಮೈಗೂಷರ್ಲೆ ನೋಡಬೇಕು. ಲಾಸ್ಟ್ 28 ಡೇಸ್ ಶೀಸ್ ಇನ್ ಡೆಲಿಮಾ ಸ್ಟ್ರೆಸ್. ಆಕೆಗೆ ಇವತ್ತು ಆಗತ್ತಾ ಇಲ್ಲ ನೋಡ್ಕೊಂಡು ಮಾಡೋಣ ಪ್ರಯತ್ನ ಮಾಡ್ತೀವಿ. ಎಲ್ಲದನ್ನು ಮಾಡ್ತೀವಿ. ಎಲ್ಲದನ್ನು ನಾವೇ ಮಾಡಿಸ್ತೀವಿ ಸರ್. ಅವ್ರು ಮಾಡೋದನ್ನು ನಾವು ಮಾಡಿಸ್ತೀವಿ. ಇವಾಗ ವಿ ವಿಲ್ ನಾಟ್ ಅಲೋ ದ IO ಟು ಸ್ಲೀಪ್.
ವಿ ವಿಲ್ ಗೆಟ್ ಇಟ್ ಡನ್. ಬಟ್ ಓನ್ಲಿ ಥಿಂಗ್ ಇಸ್ ವಿಕ್ಟಿಮ್ ಅನ್ನ ಕಂಡೀಷನ್, ಮೆಡಿಕಲ್ ಕಂಡೀಷನ್ ನನಗೆ ಏನಿದೆ ಅಂತ ಗೊತ್ತಿಲ್ಲ, ಬಿಕಾಸ್ ಐ ಹ್ಯಾವ್ ನಾಟ್ ಮೆಟ್ ಹರ್. ಸೊ ಆಕೆ ಕಂಡೀಷನ್ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಯೋಚನೆ ಮಾಡಲಿಕ್ಕೆ ಅಥವಾ ಸಾಕಾರ ಮಾಡಲಿಕ್ಕೆ ನಿರ್ಧಾರ ಮಾಡ್ತೀವಿ. ಯಾಕಂದ್ರೆ ಆಕೆ ಈಗ ಬಂದಾಗ ಏನಾದರೂ ಹೆಚ್ಚು ಕಮ್ಮಿ ಅಂದ್ರೆ ಮೆಡಿಕಲಿ ಐ ಡೋಂಟ್ ನೋ ಮೆಂಟಲಿ ಹೌ ಮಚ್ ಫಿಟ್ ಶಿ ಇಸ್ 164 ಆದ್ಮೇಲೆ, ಯಾಕಂದ್ರೆ ಇದು ಆಲ್ ಸ್ಟ್ರೆಸ್ ಜಾಬ್. ಸೊ ಅದನ್ನು ನೋಡಿ ಅವಕಾಶ ಇದ್ದಾಗ ಅಲ್ಲ ಇವತ್ತೇ ಬೇಕಂದ್ರೆ ಇವತ್ತು ಅಥವಾ ನಾಳೆ ಬೇಕು ನಾಳೆನೋ ವಿಲ್ ಸಪೋರ್ಟ್ ಇಟ್. ಒನ್ ಸಿಟಿಸನ್ ವಿಲ್ ಸಪೋರ್ಟ್ ಇಟ್ ಸರ್. ಯುವತಿಯನ್ನ ಅಂದ್ರೆ 164 ಆದ್ಮೇಲೆ ಯುವತಿಯನ್ನ ವಿಚಾರಣೆ ಸಂದರ್ಭದಲ್ಲಿ ಆಕೆಗೆ ಈ ತರಹದ ಹೇಳಿಕೆಗಳನ್ನ ಕೊಡಬೇಕು ಕೊಡಬಾರ್ದು ಅಂತೇಳಿ ಪೊಲೀಸರು ಒತ್ತಾಯವನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೇಳಿ ತಮಗೆ ಸರ್, ಈಗ ನಿಮ್ಮ ಯಾವುದೇ ಕಾರಣಕ್ಕೂ ಪೊಲೀಸರು ಯಾವುದೇ ಕೇಸಲ್ಲಿ ಒತ್ತಾಯ ಮಾಡಂಗಿಲ್ಲ. ಸ್ವ-ಇಚ್ಛಾ ಹೇಳಿಕೆನ ಪಡ್ಕೊಳ್ಬಹುದು. ಇವಾಗ ನನ್ನೇ ನೋಡಿ, ಫರ್ಗೆಟ್ ಅಬೌಟ್ ಏನೋ ನಮ್ಮ ವಿಕ್ಟಿಮ್ ಕೇಸು, ಈ ಕೇಸಲ್ಲಿ ಆರೋಪಿ ಆಗಿರುವಂತರು VIP ಏನಿದ್ದಾರೆ SIT ಹತ್ರ ಹೋಗಿದ್ರೆ ಯಾವುದೇ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಮತ್ತೆ ಪ್ರಶ್ನೆಗಳ ಕೆಳಗೆ 4 ದಿವಸ ಟೈಮ್ ಬೇಕು ಅಂತ ಹೇಳಿದ್ರೆ ಒಬ್ಬ ಆರೋಪಿಗೆ ಸಮಯವನ್ನ ಕೊಡುವಂತ ಪೊಲೀಸರು ನಮ್ಮ ಕಂಪ್ಲೇನೆಂಟ್, ಈ ಕೇಸಲ್ಲಿ ಸಿವಿಯರ್ ಕಂಪ್ಲೇನೆಂಟ್, ನಮಗೆ ಯಾಕೆ ಅವಕಾಶವನ್ನು ಕೊಡಲ್ಲ? ವಿ ಆರ್ ಆನ್ ದ ಪ್ರಾಸಿಕ್ಯೂಷನ್ ಸೈಡ್. ಈಗ ಒಬ್ಬ ಆರೋಪಿಗೆ ಒಂದು VIP ಟ್ರೀಟ್ಮೆಂಟ್ ಕೊಟ್ಟು 4 ದಿವಸ ಬಿಟ್ಟು ಹೇಳ್ತೀನಿ ಅಂದ್ರೆ ಆತನನ್ನ ಬಿಟ್ಟು ಕಳಿಸಿದ್ದಾರೆ, ಅರೆಸ್ಟ್ ಸಹ ಮಾಡಿಲ್ಲ. ಅಂತ ಒಂದು ಲಿಬರ್ಟಿನ ಆರೋಪಿಗೆ ಕೊಟ್ಬೇಕಾದ್ರೆ ನಾವು ಈ ಕೇಸಲ್ಲಿ ಕಂಪ್ಲೇನೆಂಟ್ ದಟ್ ಟು ಸಿವಿಯರ್ ಥ್ರೆಟ್ ಅಲ್ಲಿ ಇದೀವಿ ನಾವು, ಇನ್ಕ್ಲೂಡಿಂಗ್ ದ ಅಡ್ವೊಕೇಟ್ಸ್, ವಿ ಆರ್ ಅಂಡರ್ ಸಿವಿಯರ್ ಥ್ರೆಟ್. ಸೊ ಯಾಕೆ ನಮಗೆ ಅವಕಾಶವನ್ನ ಪೊಲೀಸರು ವ್ಯವಸ್ಥೆ SIT ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಪ್ರಶ್ನೆ ನಿಮ್ಮನ್ನೇ ಕೇಳ್ತೀವಿ ನಾವು. 164 ಆದ ನಂತರ SIT ಅವರು ಆಕೆಗೆ ವಿಚಾರಣೆಗೆ ಬಯಸಿದ್ರೆ ಆಕೆಯನ್ನ ಕಸ್ಟಡಿಗೆ ತಗೊಳ್ಳುವಂತ ಸಾಧ್ಯತೆ ಇದೆಯಾ? ಏನು ಕಸ್ಟಡಿ ಬೇಕಾಗಿದೆ? ಯಾವ ಕೇಸಲ್ಲಿ ಬೇಕಾಗಿದೆ? ಯಾವ FIR ಆಗಿದೆ? ಏನು ಎವಿಡೆನ್ಸ್ ಇದೆ? ಏನು ಹೇಳಿಕೆ ಕೊಟ್ಟಿದ್ದಾರೆ? ಆಪೋಸಿಟ್ ಪಾರ್ಟಿ ಈಕೆ ಮೇಲೆ ಏನೋ FIR ಮಾಡಿದ್ರೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಏನು ಎವಿಡೆನ್ಸ್ಗಳಿದೆ? ಅದು ರೆಕಾರ್ಡ್ ಆಗಿದೆಯಾ? ಮಾನ್ಯ ನ್ಯಾಯಾಲಯದ ಗಮನಕ್ಕೆ ಬಂದಿದೆಯಾ? ಈ ಸಿವಿಯರಿಟಿನ ಪೊಲೀಸರು ಮೆನ್ಷನ್ ಮಾಡಿದಾರ ಈ ತರ ಥ್ರೆಟ್? ಮತ್ತೆ ಒಂದು ಕೌಂಟರ್ 376 ಕೇಸ್ ಇದೆ ಅಂತ ನ್ಯಾಯಾಲಯ ಗಮನಕ್ಕೆ ಬಂದಿದೆಯಾ? ಸೆಕ್ಯೂರಿಟಿ ಇಶ್ಯೂಸ್ ಮೆನ್ಷನ್ ಮಾಡಿದಾರ? ಈ ಎಲ್ಲ ಪ್ರಶ್ನೆಗಳಿಗೆ ನ್ಯಾಯಾಲಯದ ಮುಖಾಂತರ ನಾವು ಉತ್ತರವನ್ನು ಹುಡ್ಕೊಳ್ತೀವಿ. ಪ್ರಾಸಿಕ್ಯೂಷನ್ ಏನ್ ಬೇಕಾದ್ರೆ ಮಾಡಲಿ, SIT ಬೇಕಾದ್ರೆ ಏನ್ ಬೇಕಾದ್ರೆ, ವಿ ವಿಲ್ ಪ್ರೊಟೆಕ್ಟ್ ಅವರ್ ಅಟ್ ಎನಿ ಕಾಸ್ಟ್ ಅಂಡ್ ವಿ ನೀಡ್ ಯುವರ್ ಸಪೋರ್ಟ್. ಆಮೇಲೆ ಪೋಷಕರು ಒಂದು ಮಾತು ಹೇಳಿದ್ದಾರೆ ಸರ್, ಆಕೆ ಪೋಷಕರು ಒಂದು ಮಾತು ಹೇಳಿದ್ದಾರೆ, ಆಕೆ 4 ದಿನವಾದ್ರೂ ನಮ್ಮ ಇದಕ್ಕೆ ಕಳಿಸ್ಕೊಡ್ಬೇಕು ಅಂತ. 4 ದಿನವಾದ್ರೂ ಕೂಡ ನಮ್ಮ ಕಳಿಸ್ಕೊಡ್ಬೇಕು. ಇಂಥ ಕೇಸುಗಳಲ್ಲಿ ಮಾನ್ಯ ನಮ್ಮ ಸ್ನೇಹಿತರು ಹೇಳ್ತಾರೆ, ಮಾಧ್ಯಮ ಸ್ನೇಹಿತರು ಹೇಳ್ತಾರೆ, ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಪೋಷಕರ ಒಂದು ಪ್ರೆಸ್ ಮೀಟ್ಗೆ ಹೇಳಿಕೆಗೆ ಏನೋ ವ್ಯಾಲ್ಯೂ ಇಲ್ಲ ಅನ್ನೋ ಒಂದು ಪ್ರಶ್ನೆ ಹೇಳ್ತಾ ಇದ್ದಾರೆ. ಈ ಒಂದು ಕೇಸಿನ ಸಂಬಂಧವಾಗಿ ಅವರ ಮಗಳು ಮತ್ತೆ ಪೋಷಕರ ಸಂಬಂಧ ನನಗೆ ಬೇಕಾಗಿಲ್ಲ. ಪರ್ಟಿಕ್ಯುಲರ್ಲಿ 376 ಸಂಬಂಧ ಏನು ದಾಖಲಾಗಿದೆ ಕೇಸು, ಆ ಕೇಸ್ಗೆ ಸಂಬಂಧಪಟ್ಟಂಗೆ ವಿಕ್ಟಿಮ್ ಬಿಟ್ರೆ ಬೇರೆ ಯಾರಿಗೂ ಈ ಕೇಸಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುವಂತಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಅಕಸ್ಮಾತ್ ಆರೋಪಿಗಳು ತಂದೆ ತಾಯಿಯನ್ನ ಬಲಿಪಶು ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ರೆ ಅದು ಸಹ ಆರೋಪಿ ಮಾಡ್ತಾ ಇರುವಂತ ಅಪರಾಧ. ಪೋಷಕರು ವಾದ ಏನು ಅಂತ ಹೇಳಿದ್ರೆ, ನಮ್ಮ ಮಗಳು ಯಾರದ್ದೋ ಒತ್ತಡದಲ್ಲಿ ಹೇಳಿಕೆ ಕೊಡ್ಲಿಕ್ಕೆ ಹೊರಟಿದ್ದಾಳೆ ಅಂತ. ಆಮೇಲೆ ಶೀಸ್ ಎ ಮೇಜರ್. ಆಮೇಲೆ ಆಕೆ ಮೇಜರ್ ಇದ್ದಾಳೆ, ಒಂದು ಮಗು ಅಲ್ಲ, ಆಕೆ ಮಗು ಅಲ್ಲ. ಹಾಗಾಗಿ ಆಕೆ ಮೇಲೆ ಯಾವುದೇ ರೀತಿಯ ಒತ್ತಡ ಇರಲ್ಲ. ಯಾಕಂದ್ರೆ ನೀವೆಲ್ಲ ನೋಡಿದಿರ, ಜರ ಸ್ವ-ಇಚ್ಛಾ ಹೇಳಿಕೆ ವಿಡಿಯೋಸ್ ಇದೆ. ಹಾಗಾಗಿ ದರ್ ಇಸ್ ನಥಿಂಗ್ ಕಾನ್ಸ್ಪಿರಸಿ ಆಸ್ ಕ್ಲೇಮ್ ಬೈ ಪೇರೆಂಟ್ಸ್. ಇನ್ಫ್ಯಾಕ್ಟ್ ನಮಗೆ ಅನ್ನಿಸ್ತಾ ಇದೆ ಅಂತಂದ್ರೆ ತಂದೆ ತಾಯಿ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಬೇಕು. ಯಾಕಂದ್ರೆ ದಿಸ್ ಇಸ್ ಅ ವೆರಿ ಸೀರಿಯಸ್ ಅಫೆನ್ಸ್. ಎಷ್ಟೋ ಕೇಸುಗಳಲ್ಲಿ ತಂದೆ ತಾಯಿ ಸಹ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಇದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ. ಹಾಗಾಗಿ ತಂದೆ ತಾಯಿ ಒಂದು ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಿದ್ರೆ ಒಳ್ಳೇದು. ಮಗಳ ಒಂದು ಯೋಗಕ್ಷೇಮವನ್ನು ವಿಚಾರಣೆ ಮಾಡಲಿ. ಸರ್ಕಾರ ಆಕೆ ಸೆಕ್ಯೂರಿಟಿಗೆ ವ್ಯವಸ್ಥೆ ಮಾಡ್ತಾ ಇದೆ. ನಮ್ಮಂತ ವಕೀಲರು ಆಕೆಯ ಒಂದು ಕಾನೂನು ನೆರವಿಗೆ ನಿಂತಿದ್ದೀವಿ. ತಂದೆ ತಾಯಿಗಳು ಈ ಸಮಯದಲ್ಲಿ ಯಾವುದೇ ಒತ್ತಡ ಬಂದರೂ ಪರವಾಗಿಲ್ಲ, ಮಗಳ ಜೊತೆಯಲ್ಲಿ ನಿಂತ್ಕೊಳ್ಳಿ, ಮಗಳ ಹೇಳಿಕೆಗೆ ನಿಂತ್ಕೊಳ್ಳಿ, ಆಕೆಯ ಒಂದು ಎಕ್ಸ್ಪ್ರೆಷನ್ ನಿಂತ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ಥ್ಯಾಂಕ್ ಯು ಲಾಟ್. ಥ್ಯಾಂಕ್ಸ್ ಅ ಲಾಟ್. ಮಧ್ಯಾಹ್ನ 1:30ರಿಂದ 6 ಗಂಟೆಯವರೆಗೆ ಅವಕಾಶವನ್ನ ಕೋರ್ಟ್ ಕೊಟ್ಟಿದೆ. ಯಾವುದೇ ಕ್ಷಣದಲ್ಲಾದ್ರೂ ಆಕೆಯನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಹುದು. ಸೊ 3 ಗಂಟೆಗೆ ಕೋರ್ಟ್ಗೆ ಬರ್ತಾಳ ಯುವತಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸೆಕ್ಷನ್ 164 ಅಡಿ ಸ್ವ-ಇಚ್ಛಾ ಹೇಳಿಕೆಯನ್ನ ಆಕೆ ನೀಡೋದಕ್ಕೆ ಅವಕಾಶ ಇದೆ. ರಮೇಶ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಯುವತಿಯ ಹೇಳಿಕೆ ಬಳಿಕ ಸಂಕಷ್ಟ ಎದುರಾಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ. ಈಗಾಗಲೇ ನಾವು ಗಮನಿಸಿದ್ವಿ, ಯುವತಿ ಪರ ವಕೀಲರಾಗಿರುವಂತಹ ಜಗದೀಶ್ ಅವರು ಈಗ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೋರ್ಟ್ ಆಕೆಗೆ ದಾಖಲೆಯನ್ನ ಅಂದ್ರೆ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಸೆಕ್ಷನ್ 164 ಅಡಿ ಆಕೆ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಡಬಹುದು.
ಇವತ್ತು ನಾವು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ. ಆ ಅಪ್ಲಿಕೇಶನ್ ಅಲೋ ಆಗಿದೆ. ಸ್ಟೇಟ್ಮೆಂಟ್ ಈಗ ರೆಕಾರ್ಡ್ ಆಗುತ್ತೆ. ಸಮಯ ನ್ಯಾಯಾಲಯ ನಿಗದಿ ಮಾಡಿಲ್ಲ, ಹಾಗಾಗಿ ಸಮಯದ ಆದೇಶವನ್ನು ನ್ಯಾಯಾಲಯ ನೀಡಿದೆ. ಬಟ್ ರೆಕಾರ್ಡ್ಗೆ ಆದೇಶ ಆಗಿದೆ ಸರ್. 164 ಸ್ಟೇಟ್ಮೆಂಟ್ ಇವತ್ತಿನ ಒಂದು ಸ್ವ-ಇಚ್ಛೆ ಹೇಳಿಕೆಯನ್ನ ನ್ಯಾಯಾಲಯ ಇವರು ಐಒನ ಕೇಳಿದ್ರು, ಮತ್ತೆ ಪ್ರಾಸಿಕ್ಯೂಷನ್ ಕೇಳಿದ್ರು, ಏನೋ ಅಬ್ಜೆಕ್ಷನ್ ಇದೆಯಾ ಇಲ್ಲ ಅಂತ. ಸೊ ಅದಾದ ಎರಡೂ ವಾದಗಳನ್ನು ಹಿಯರ್ ಮಾಡಿದಂಥ ನ್ಯಾಯಾಲಯ ಕೇಸಿನ ತೀವ್ರತೆಯನ್ನು ಅರಿತು ಸೆಕ್ಯೂರಿಟಿ ರೀಸನ್ಗೋಸ್ಕರ ಆ ಒಂದು 164 ಸ್ಟೇಟ್ಮೆಂಟ್ ಅನ್ನ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೊಳ್ತಿದ್ದ ಒಪ್ಕೊಂಡಿದ್ದೆ, ಆದೇಶವನ್ನು ಸಹ ಹೊರಡಿಸಿದೆ. ಆ ಆದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ಈಗ ಯುವತಿಯ ಹೇಳಿಕೆನ ಈಗ ಸೆಕೆಂಡ್ ರೌಂಡ್ ಯುವತಿಯ ಪರ ವಕೀಲರಾಗಿರುವಂತಹ ಜಗದೀಶ್ ಅವರು ಸಾಕಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯುವತಿನ ಎಷ್ಟೊತ್ತಿಗೆ ಕರ್ಕೊಂಡು ಬರಬೇಕಾಗುತ್ತೆ, ಪ್ರಮುಖವಾಗಿ ಕೋರ್ಟ್ ಏನೇನು ಹೇಳಿದೆ ಅನ್ನೋದ್ರ ಬಗ್ಗೆ ಮಧ್ಯಾಹ್ನ 1:30ರಿಂದ 6 ಗಂಟೆವರೆಗೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಆಕೆಯನ್ನ ಕೋರ್ಟ್ಗೆ ಕರೆತರಬಹುದು. ಕೋರ್ಟ್ ಅದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಈಗ ಆಕೆಯ ಸ್ಥಿತಿಯನ್ನ ನೋಡಿಕೊಂಡು ನಾವು ಆಕೆಯನ್ನ ಕೋರ್ಟ್ಗೆ ಕರೆತರ್ತೇವೆ. ಜೊತೆಗೆ ವಿಐಪಿ ಪೊಲೀಸರ ಭದ್ರತೆಯಲ್ಲಿ ಆಕೆ ಇದ್ದಾಳೆ. ಸೊ ಯಾವುದೇ ರೀತಿಯಲ್ಲೂ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ವಿಕ್ಟಿಮನ ಪರವಾಗಿ ನಿಂತ್ಕೊಂಡು ಒಂದು ಕೂಗು ಆರಿಸಿದಿಂದ ನೀವು ಇವತ್ತು ನಾವು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ. ಆ ಅಪ್ಲಿಕೇಶನ್ ಅಲೋ ಆಗಿದೆ. ಸ್ಟೇಟ್ಮೆಂಟ್ ಈಗ ರೆಕಾರ್ಡ್ ಆಗುತ್ತೆ. ಸಮಯ ನ್ಯಾಯಾಲಯ ನಿಗದಿ ಮಾಡಿಲ್ಲ, ಹಾಗಾಗಿ ಸಮಯದ ಆದೇಶವನ್ನು ನ್ಯಾಯಾಲಯ ನೀಡಿದೆ. ಬಟ್ ರೆಕಾರ್ಡ್ಗೆ ಆದೇಶ ಆಗಿದೆ ಸರ್. ಹೀಗೆ ಪ್ರೊಡ್ಯೂಸ್ ಮಾಡ್ತೇವೆ. ಈಗ ಒಂದು ಅರ್ಧ ಗಂಟೆ, 1 ಅವರ್, 2 ಅವರ್. ಇಲ್ಲ. ಎಸ್ ಈಗ ರೆಡಿ ಇದ್ದಾರೆ. ರೆಡಿ ಹೂ ಅಂದ್ರೆ ಕರ್ಕೊಂಡ್ ಬರ್ತೀನಿ. ಅಲ್ಲಲ್ಲ, ಇದಕ್ಕೆ ಏನಕ್ಕೆ ಅಪ್ಲಿಕೇಶನ್ ಅಲೋ ಆಗಿದೆ. ಅಪ್ಲಿಕೇಶನ್ ಏನಿತ್ತು 164 ಸ್ಟೇಟ್ಮೆಂಟ್ ಇವತ್ತಿನ ಒಂದು ಸ್ವ-ಇಚ್ಛೆ ಹೇಳಿಕೆಯನ್ನ ನ್ಯಾಯಾಲಯ ಇವರು ಐಒನ ಕೇಳಿದ್ರು, ಮತ್ತೆ ಪ್ರಾಸಿಕ್ಯೂಷನ್ ಕೇಳಿದ್ರು, ಏನೋ ಅಬ್ಜೆಕ್ಷನ್ ಇದೆಯಾ ಇಲ್ಲ ಅಂತ. ಸೊ ಅದಾದ ಎರಡೂ ವಾದಗಳನ್ನು ಹಿಯರ್ ಮಾಡಿದಂಥ ನ್ಯಾಯಾಲಯ ಕೇಸಿನ ತೀವ್ರತೆಯನ್ನು ಅರಿತು ಸೆಕ್ಯೂರಿಟಿ ರೀಸನ್ಗೋಸ್ಕರ ಆ ಒಂದು 164 ಸ್ಟೇಟ್ಮೆಂಟ್ ಅನ್ನ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೊಳ್ತಿದ್ದ ಒಪ್ಕೊಂಡಿದ್ದೆ, ಆದೇಶವನ್ನು ಸಹ ಹೊರಡಿಸಿದೆ. ಆ ಆದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ಈಗ ಯುವತಿಯ ಹೇಳಿಕೆನ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಈಗ ಪ್ರೊಸೀಡಿಂಗ್ಸ್ ಆಗುತ್ತೆ. SIT ಮೇಲೆ ಮತ್ತೆ ತನಿಖಾಧಿಕಾರಿ ಮೇಲೆ ನಂಬಿಕೆ ಇಲ್ಲ ಅಂತ ಕೂಡ ಮಾತು ಹೇಳ್ತಾ ಇದ್ರಿ. ಕೋರ್ಟ್ ಪ್ರೊಸೀಡಿಂಗ್ಸ್ ಏನು ಮಾತಾಡೋದು ಈಗ 4-5 ದಿವಸದಿಂದ ಆಗಿದಿಲ್ಲ ಅಂತ ಹೇಳ್ತಾ ಇಲ್ಲ. ಅದು ಪೊಲೀಸ್ ಆಗಿರ್ಬೋದು, ತನಿಖಾಧಿಕಾರಿಗಳಾಗ್ಬೋದು. ಈಗ ತನಿಖಾಧಿಕಾರಿಗಳು ಚೇಂಜ್ ಮಾಡಿದೆ ಸರ್ಕಾರ. ಸೊ ಒನ್ ಮೋರ್ ಇನ್ಫಾರ್ಮೇಶನ್, ಏನು ನಾವು ಕಬ್ಬನ್ ಪಾರ್ಕ್ ತನಿಖಾಧಿಕಾರಿ ಇದ್ರು ಅವರನ್ನ ಬಿಟ್ಟು ಯಾರೋ ಹೊಸ ACP ಅವರನ್ನ ಈ ಒಂದು ಕೇಸಿಗೆ ಹೊಸದಾಗಿ ಸರ್ಕಾರ ನೇಮಿಸಿದೆ. ಇದರಿಂದ ಅರ್ಥ ಆಗುತ್ತೆ, ಎಸ್ ಅಲಿಗೇಷನ್ಸ್ ವರ್ ಟ್ರೂ ಟು ಗ್ರೇಟ್ ಎಕ್ಸ್ಟೆಂಟ್ ಅಂತ. ನಾವು ಮಾಡಿದಂತ ಅಲಿಗೇಷನ್ ಅಲ್ಲಿ ಸತ್ಯ ಇದೆ ಅಂತ ಟು ಗ್ರೇಟ್ ಎಕ್ಸ್ಟೆಂಟ್ ಅನಿಸ್ತಾ ಇದೆ ಸ್ವತಃ ಸರ್ಕಾರ. ಫೆಬ್ರವರಿಯಿಂದ ಇಲ್ಲಿಯವರೆಗೆ ನ್ಯೂಸ್ 18ನಲ್ಲಿ ದೇಶದ 21 ಅತ್ಯದ್ಭುತ ಮಕ್ಕಳ ವಿಶೇಷತೆಗಳನ್ನ ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಗಿದೆ. ಕಳೆದ ಶನಿವಾರ ಈ ಎಲ್ಲಾ 21 ಮಕ್ಕಳ ಪ್ರತಿಭೆಯ ಕುರಿತು ವಿಶೇಷ ಕಾರ್ಯಕ್ರಮವೂ ಬಿತ್ತರವಾಗಿದೆ. ಅದರ ಹೈಲೈಟ್ಸ್ ನಿಮ್ಮ ಮುಂದೆ. ಹಲೋ ಅಂಡ್ ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. ನಾನು ಆನಂದ್ ನರಸಿಂಹನ್. ಇದು ನನ್ನ ಸೌಭಾಗ್ಯ ಅನ್ಬೇಕು. ನಾನು ಈ ವೇದಿಕೆಯಲ್ಲಿ ನಿಂತಿದ್ದೀನಿ. ಅದೇ ವೇದಿಕೆ ಕಳೆದ 10 ವಾರಗಳಿಂದ ನಿಮಗೆ ದೇಶದ ಯಂಗ್ ಜೀನಿಯಸ್ ರನ್ನ ಭೇಟಿ ಮಾಡಿಸ್ತಿದೆ. ನಮ್ಮ ಹತ್ರ ದೇಶದ ಪ್ರತಿ ಭಾಗದಿಂದ ನೂರಾರು ಸಾವಿರಾರು ಎಂಟ್ರೀಸ್ ಬಂದಿವೆ. ಅವರಲ್ಲಿಯ ಕೆಲವು ವಿಶೇಷರನ್ನು ಆಯ್ಕೆ ಮಾಡಲು ನಮ್ಮ ಜೂರಿಯವರು ಕೆಲವು ದಿನಗಳವರೆಗೆ ಒಬ್ಬರನ್ನು ಸರಿಯಾಗಿ ಪರೀಕ್ಷಿಸಿದ್ರು ಮತ್ತು ಪರಿಶೀಲಿಸಿದ್ರು. ಸರಿ, ಫ್ಲೂಟ್ ನಲ್ಲಿ ನೀನು ಫ್ಲಟರ್ ಮಾಡಬಹುದಾ? ವಾರೆವಾ ಕೃಷ್ಣ, ನೀನ್ ಬೆಣ್ಣೆ ತಿಂದಿಯಾ? ನಿಜವಾಗಿ ಸುಳ್ಳು ಇಲ್ಬಾ? ಈ ಮಡಿಕೆ ಯಾರು ಹೊಡೆದದ್ದು? ಅವನು ಹೊಡೆದದ್ದ? ನೀನೇನ್ ಮಾಡ್ಲಿಲ್ವಾ? ಈ ಕೈಯಲ್ಲಿ ಇಷ್ಟೆಲ್ಲ ಎಂತಾಗಿದೆ? ಇಷ್ಟೆಲ್ಲ ಬೆಣ್ಣೆ ಅವನ್ ತಾಗ್ಸಿದ್ನಾ? ಹೋಳಿಯಾ ಇವತ್ತು? ಬೆಣ್ಣೆ ಹೋಳಿ ಅಟ್ಟನ? ನಾನ್ ಮಾಡಿ ತೋರಿಸ್ತೀನಿ, ನೀವ್ ಅದನ್ನ ಮಾಡಿ ತೋರಿಸಿ. ಪೂಜೆ ಮಾಡ್ತಾಳ, ಅದನ್ನ ನೀವು ಮಾಡಿ ತೋರಿಸ್ಬೇಕೀಗ. ಅರೆ ವಾಹ್! Jumping clap, push up. 29th September 2017. Friday. How do you know that? How is that possible? Genius, young genius.